ಈಗ ಬಂದ ಅಂದ್ರೆ ನಮ್ಮ ಪುಟ್ಟಣ್ಣಯ್ಯವರ ನಮ್ಮ ರೈತರ ತಂದೆ ಅವರು. ಆದ್ರೆ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಇನ್ನೂ ಮಾತಾಡ್ಬೇಕನ್ನೋ ಒಂದು ಅನಿಸ್ತೈತಿ. ಆದ್ರೂ ಈ ನಮ್ಮ ಬಿಜಾಪುರ ಆಮೇಲೆ ಬಾಗಲಕೋಟೆ ಒಂದು ಕಬ್ಬಿನ ಹೋರಾಟದಲ್ಲಿ ಟ್ರ್ಯಾಕ್ಟರ್ ಸುಟ್ಟು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಮಾಡಿದ್ದೀವಿ. ನನಗೆ 25 ಜನ ಈಗ ಜಸ್ಟ್ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಬಂತು. ಆದ್ರೆ ನಮ್ಮ ಪುಟ್ಟಣ್ಣಯ್ಯವರ ಶಕ್ತಿ ಪ್ರಭಾವ, ರೈತ ಸಂಘದ ಪ್ರಭಾವ ಭಾಳ ದೊಡ್ಡದೈತಿ. ಇಲ್ಲೇ ಕೆಲವೊಂದು ರಾಜಕೀಯ ವ್ಯಕ್ತಿ ಅವ್ರು ಇವ್ರು ಅನ್ನದಾನೆ. ನಾನು ಈಗ ಮಾತಾಡಕ್ಕೆ ಹೋಗುದಿಲ್ಲ. ಆದ್ರೆ ನಾನು ರಾಜ್ಯ ಸಮಿತಿ ನಮ್ಮ ರಾಜ್ಯ ಅಧ್ಯಕ್ಷರಾಗಲಿ ಅಕ್ಕವರಾಗಲಿ ಎಲ್ಲರಿಗೂ ಒಂದು ಕೈ ಮುಗಿದು ಮನವಿ ಮಾಡ್ಕೋತೇನೆ. ಈ ರಾಜ್ಯ ಸಮಿತಿ ಇದೇ ತಿಂಗಳಲ್ಲಿ ಕರೆದ ಇಡೀ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಹಾಕಿ ಆ ಪುತ್ಳಿ ಅನಾವರಣ ಮಾಡ್ಬೇಕಂತ ಹೇಳ್ತಾರೆ. ನಾನು ರೈತ ಸಂಘಕ್ಕೆ ಕೈ ಮುಗಿದು ಬೇಡ್ಕೋತೇನೆ. ಅನಾವರಣ ಅಂದ್ರೆ ಆ ತಂದಿ ಪುತ್ಳಿಲಿ ಆಗ್ಬೇಕು. ನಾವು ಧಾರವಾಡದಲ್ಲಿ ಮಾಡುವಂತ ಕೆಲಸ ಮಾಡ್ತೇವೆ. ಕಲಾಭವನದಾಗ ಬಸವಣ್ಣವರ ಪುತ್ಳಿ ಬಾಜುಕ ನಾವು ಒಂದು ಪುತ್ಳಿ ಮಾಡ್ತೇವೆ. ಅಂದ್ರೆ ಈ ಮಂಡ್ಯ, ಮೈಸೂರು, ಆ ತುಮಕೂರು, ತೊರಗೇರಿ, ಶಿವಮೊಗ್ಗ, ಬೆಂಗಳೂರಿಗೆ ಅಷ್ಟೋ ಪುಟ್ಟಣ್ಣ ಎಲ್ಲವರು ಅವ್ರೊಂದು ಮಾತಂತಿದ್ರ ಸಣ್ಣವ್ರಿಗೆ ಸಣ್ಣಯ್ಯ, ದೊಡ್ಡವ್ರಿಗೆ ದೊಡ್ಡಯ್ಯ ಬೇಡ ಹೇಳ್ತಿದ್ರು ನನಗೆ. ಆದ್ರೆ ನಮ್ಗೇನು ತುಂಬಾ ನಮಗೆ ನೋವಾಗತ್ತಂದ್ರೆ ದೊಡ್ಡ ಸಂತೋಷಲೇ ಬಂದಿದ್ದೀವಿ. ಆದ್ರೆ ಯಾರ್ದು ಪುತ್ಳಿ ಇಂಥವು ಎಲ್ಲ ಕೇಳಿಲ್ಲ. ನಾ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡತ್ತೀನಿ. ನೀವು ಇದನ್ನ ಆಡಂಬರವಾಗಿ ತಿಳ್ಕೊಳ್ಬೇಡ್ರಿ. ರೈತರನ್ನ ಕೆಲಸ ಕೆಲಸ ಮಾಡಬೇಡ್ರಿ. ಆದಷ್ಟು ಬೇಗ ರಾಜ್ಯ ಸಮಿತಿ ಅವರು ಇದನ್ನ ದೊಡ್ಡ ಕ್ರಮ ತಗೋಬೇಕಂತ ಹೇಳಿ ನಾನು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೇನೆ. ಧನ್ಯವಾದಗಳು.